ವಿರಾಯಪಟ್ಟಣ ತಾಲೂಕಿನ ಬೆಟ್ಟದಾಪುರ ಗ್ರಾಮದ ಬಸವೇಶ್ವರ ಕಾಲೋನಿಯಲ್ಲಿ ಮೈಕ್ರೋ ಫೈನಾನ್ಸ್ ವಸೂಲಿದಾರರ ಕಾಟ ತಾಳಲಾರದೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ದಾರುಣ ಘಟನೆ ನಡೆದಿದೆ. ಈ ದಿನ ಈ ಮೈಕ್ರೋ ಫೈನಾನ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನೆ ಬಾಗಿಲಿಗಳಿಗೆ ಹೋಗಿ ದಿನನಿತ್ಯ ಟಾರ್ಚರ್ ಮಾಡಿ ಇಂಥ ಸಾವುಗಳಿಗೆ ನೇರ ಕಾರಣ ಆಯ್ತವ್ರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಸ್ಥಳೀಯವಾಗಿ ಈಗ ಬರಲೇಬೇಕು ಅಂದ್ಬಿಟ್ಟು ದಂಡಾಧಿಕಾರಿಗಳ ಮುಖಾಂತರ ಇಲ್ಲಿಗೆ ಬರಬೇಕು ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸೂಕ್ತವಾದ ಪರಿಹಾರನೂ ಈ ವ್ಯಕ್ತಿಗೆ ಇವತ್ತು ಮನೆಯಲ್ಲಿ ಇದ್ದಂಥ ಒಂದೇ ಸಿಂಗಲ್ ವ್ಯಕ್ತಿ ಮನೆಯ ಜೀವನವನ್ನು ಸಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಸಾಲದ ಬಾಧೆ ಜಾಸ್ತಿಯಾಗಿ ಮನೆ ಹತ್ರ ಬಂದು ಭಯಂಕರ ಟಾರ್ಚರ್ ಕೊಡ್ತಾ ಇರೋದು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಏನವ್ರೆ ಇವತ್ತು ಬಂದು ಆ ಹುಡುಗನಿಗೆ ಪರಿಹಾರ ಕೊಟ್ಟು ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಏನು 17 ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಟ್ಟವ್ರೆ ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟರು? ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾ ಇರೋದು ಇವರು ಮೈಕ್ರೋ ಫೈನಾನ್ಸ್ ಅವರು ಈ ಥರ ಇಲ್ಲಿ ನೋಡಿಲಿ 17 ಜನ ಕೊಟ್ಟವ್ರೆ. ಒಂದು ಮನೆಗೆ 17 ಜನ ಸಾಲ ಕೊಟ್ಟವ್ರೆ ಅಂದರೆ ಎಲ್ಲಿಗೆ ಹೋಗ್ಬೇಕು? ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟರು ಇವರು? ಒಂದೊಂದು ಆಧಾರ್ ಕಾರ್ಡ್ ತಗೊಂಡು ಇವರು ಮೈಕ್ರೋ ಫೈನಾನ್ಸ್ ಅವರು ಈ ಥರ ಸಾಲ ಕೊಡ್ತಾವ್ರೆ ಅಂದರೆ ಜನಗಳಿಗೆ ಸಾಯಿಸ್ಲಿಕ್ಕೆ ಈ ಥರ ಮಾಡ್ತಾವ್ರ. ಹಾಗಾಗಿ ಈಗ ಪ್ರತಿಭಟನೆ, ಉಗ್ರವಾದ ಪ್ರತಿಭಟನೆ ನಮ್ಮ ರೈತ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಬೇಕು ಅಂದ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮೃತ ದುರ್ದೈವಿ ಸುಬ್ರಹ್ಮಣ್ಯ ನಾಗರಾಜು ಎನ್ನುವವರು ವಸೂಲಿದಾರರಿಂದ ಮಾನಹಾನಿಕಾರಕ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಒಳಗಾಗಿದ್ದರಿಂದ ಜೀವನಕ್ಕೆ ಒತ್ತಡ ಅನುಭವಿಸಿ ಆಘಾತಕಾರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಈ ತರ ಮನೆಯಲ್ಲ ಹಾಳು ಮಾಡಿ ಮಕ್ಕಳು ಮರಿಯಲ್ಲ ದಿಕ್ಕಪ್ಪಲ ಮಾಡೋಗ ಆ ದುಡ್ಡು ಎಲ್ಲಿಂದ ಬಂತು? ಗೌರ್ಮೆಂಟ್ ಅಲ್ಲಿಂದ ಎಲ್ಲಿಂದ ಬಂತು ಆ ದುಡ್ಡು? ಎಲ್ಲಿಂದ ಅವರೇ ಪ್ರಿಂಟ್ ಮಾಡಿದ? ಇಲ್ಲ ಅವ್ರನ್ನೇ ರದ್ದು ಮಾಡಾಕಿ ಬರಬಾರ್ದು, ನಮ್ಮೂರಿಗೆ ಸಂಘ ಕೊಡಬಾರ್ದು. ಅವರು ಇಲ್ಲ, ಆ ಮಕ್ಕಳು ನೋಡಿದ್ರೆ ಒಟ್ಟು ಇರ್ತಿದೆ ಪಾಪ. ಅಷ್ಟಿಷ್ಟ ಮಕ್ಕಳು ಕಳ್ಕೊಂಡು ಅವಳು ಏನು ಮಾಡಬೇಕು? ಸಂಘ ಗೊತ್ತೌದು, ನಮಗೆ ಕಷ್ಟ ಇರ್ತದೆ, ನಾವು ಸಾಲ ಕೇಳ್ತೀವಿ. ಆದಷ್ಟು ಸ್ವಲ್ಪ ಬಡ್ಡಿ ಕಡಿಮೆ ಮಾಡಿಕೊಡ್ಬೇಕು. ಬಂದು ಮನೆ ಬಾಗ್ಲಲ್ಲಿ ಕೂತ್ಕೊಬಿಟ್ರೆ ಈ ಥರ ಪರಿಸ್ಥಿತಿ ಕೊಡಕ್ಕೆ ಕೂಡ್ದು ಇಲ್ಲ ಸಂಘನ. ಯಾವ ಊರಲ್ಲೂ ಸಂಘ ಬಂದು ಮಾಡಬೇಕು. ಮೃತ ವ್ಯಕ್ತಿಗೆ ಪತ್ನಿ ನೀಲಮ್ಮ ಹಾಗೂ 2 ಗಂಡು ಮಕ್ಕಳು ಶ್ರೀಧರ ಮತ್ತು ಶಶಿಧರ ಇದ್ದಾರೆ. ಕುಟುಂಬದ ಆರ್ಥಿಕ ಸಂಕಷ್ಟದ ನಡುವೆಯೂ ಅವರು ಜೀವನ ಸಾಗಿಸುತ್ತಿದ್ದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಸೂಲಿ ಕ್ರಮ ತೀವ್ರ ಒತ್ತಡ ತಂದಿದ್ದರಿಂದ ಈ ದುರಂತ ಸಂಭವಿಸಿದೆ ಎಂದು ಕುಟುಂಬಸ್ಥರು ದೂರಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಿರಾಯಪಟ್ಟಣ ತಾಲೂಕು ಅಧ್ಯಕ್ಷರು ಕುಮಾರನಾಮ ದತ್ತರವರು ಇವತ್ತೊಂದು ದಿವಸ ಬೆಟ್ಟದಪುರ ಬಸವೇಶ್ವರ ಏನಾಗಿದೆ ಅಂತಂದರೆ ಏಕಾಏಕಿ ಒಂದು ಕೋರ್ಟಿನ ನೋಟಿಸ್ ಕಳಿಸಿಲ್ಲ, ಇಲ್ಲ ಅಥವಾ ಮನೆಗೆ ಅಕ್ಕಪಕ್ಕದವ್ರಿಗೆ ಬಂದು ತಿಳಿಸಿಲ್ಲ. ಇವತ್ತು ರೂಲ್ಸ್ ಇರೋದು 2 ರಿಂದ 3 ಸರಿ ನೋಟಿಸ್ ಕಳಿಸ್ಬೇಕು. ಅವ್ರಿಗೆ 2 ರಿಂದ 3 ಸರಿ ನೋಟಿಸ್ ಕಳಿಸ್ಬೇಕು. ಬಂದು ಅನಂತರ ಇವರು ನಂತರ ಬಂದು ಸೀಜ್ ಮಾಡಬೇಕು. ಏಕಾಏಕಿ ಏನು ಮಾಡ್ದಾನೆ ಈ ಥರ ಏನು ಅವ್ರಿಗೆ ತಿಳಿಸ್ತಾನೆ ಬಂದು ಸೀಜ್ ಮಾಡೋರಲ್ಲ. ಇವತ್ತು ಇವ್ರು ಸೀಜ್ ಮಾಡೋಲ್ಲ ಅಂತ, ಇವ್ರ ಮನೆಯನ್ನ ಸೀಜ್ ಮಾಡೋಲ್ಲ ಅಂತ ಮರ್ಯಾದೆಗೋಸ್ಕರ ಹೆದರ್ಕೊಂಡು ಪಕ್ಕದಲ್ಲಿ ಒಂದು ಸಾವಾಗಿದೆ. ಅವರು ಏಕೆ ಹಂಗೆ ಮಾಡ್ಕೊಂಡಿರ್ಬಾರ್ದು? ಯಾಕೆ ಹಂಗೆ ಮಾಡ್ಕೊಂಡಿರ್ಬಾರ್ದು ಹೇಳಿ? ಇವತ್ತು ಇವ್ರ ಮನೆ ಪರಿಸ್ಥಿತಿ ನೋಡ್ಕೊಂಡು ಅಲ್ಲಿ ಅವ್ರು ಹೆದರ್ಕೊಂಡು ಅದು ಬಯಕೆ ನಾಳೆ ನಮ್ಮನೇನು ಸೀಜ್ ಮಾಡಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಏನಾಗ್ಬೋದು ಅಂದ್ಬಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಅದ್ರ ಪ್ರಕಾರ ಇವರು ಬಂದು ಕೂಡಲೇ ಇದನ್ನು ತೆರವುಗೊಳಿಸಿ ಅವ್ರ ಬೀಗ ತೆಗೆದು ಅವ್ರನ್ನ ಕರ್ಕೊಂಡು ಮನೆ ಸೇರಿಸಿಲ್ಲ ಅಂತಂದರೆ ಪ್ರತಿ ಎಷ್ಟು 32 ಜಿಲ್ಲೆಗಳು ನಮ್ಮ ಕರ್ನಾಟಕ ರೈತ ಸಂಘ ಇಲ್ಲ ಪ್ರತಿಯೊಬ್ಬರು ಬಂದು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇದೇ ಎಚ್ಚರಿಕೆ ಮಾಡ್ತಾ ಇದ್ದೀವಿ. ಇವರಿಗೆ ಫೈನಾನ್ಸ್ ಭಾರಿ ಅತಿಯಾಗಿ ಹೋಗಿದೆ. ಇವ್ರು ಏನಾದ್ರು ಬಂದು ಇದನ್ನು ತೆರವುಗೊಳಿಸಿ ಅವ್ರನ್ನ ಎಲ್ಲರೂ ಕರ್ಕೊಂಡು ಮನೆಗೆ ಸೇರಿಸಿಲ್ಲ ಅಂತಂದರೆ ನಾವು ಇವ್ರಿಗೆ 24 ಟೈಮ್ ಕೊಟ್ಟಿದ್ದೀವಿ. ಬಂದು ಸೇರಿಸಿಲ್ಲ ಅಂದರೆ ನಾವು ರಾಜ್ಯ ಅಂತ ಇಡೀ ರೈತರ ಸಂಘ ಎಲ್ಲ ಏನಿದೆ ಕರ್ಕೊಂಡ್ಬಂದು ಉಗ್ರವಾಗಿ ಹೋರಾಟ ಮಾಡಿ ಫೈನಾನ್ಸಲ್ಲಿ ಎಲ್ಲ ಮುದುಕಿ ಹಾಕಿ ಸರ್ಕಾರಕ್ಕೆ ನಾವು ಇದನ್ನು ತಿಳಿಸ್ಕೊಡ್ಬೇಕಾದ್ರೆ ಮಾನಷ್ಟಮಕ್ಕದ ಮೆಕ್ಕಿ ಸಾಕಿ ನಾವೇ ಅವರಿಗೆ ಉಗ್ರವಾದ ಹೋರಾಟ ಮಾಡಿ ತೋರಿಸ್ಕೊಡ್ಬೇಕಾದ್ರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಯುವಕರು, ಮಹಿಳೆಯರು, ರೈತರು ಸಾಲ ಬಾಧೆಯಿಂದ ತತ್ತರಿಸಿ ಆತ್ಮಹತ್ಯೆಗೆ ಶರಣಾಗುತ್ತಿರುವ ದುರಂತ ನಿತ್ಯ ನಡೆಯುತ್ತಲೇ ಇದೆ. ಸರ್ಕಾರವು ತಕ್ಷಣವಾಗಿ ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕಲು ಸೂಕ್ತ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ನನ್ನ ಮಗ ಸುಬ್ರಹ್ಮಣ್ಯ ಅಂತ ಸಾಲ ಮಾಡಿಕೊಂಡು ಸಾಲ ಬಾರನೇ ತಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಂದು ಮನೆ ಮಕ್ಳಿಗೆ ಓದೋ ಅಭ್ಯಾಸಕ್ಕೆಲ್ಲ ಅವರೇ ಕಾರಣ ಆಗಬೇಕು. ಸಾಲ ಕೆಲ್ಕೊಂಡು ಮರ್ಯಾದೆ ಗಂಟೆ ಕಳ್ಕೊಂಡಿದ್ದಾನೆ.
ಸೂಕ್ತವಾದ ನ್ಯಾಯ ದೊರಕಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳ್ರಿ. ಸೂಕ್ತವಾದ ನ್ಯಾಯ ದೊರಕಿಸ್ಕೊಡ್ಬೇಕು ನೀವು. ಮಕ್ಕಳ ಪರಿಸ್ಥಿತಿ ಏನಾಗಬೇಡ, ಸಣ್ಣ ಸಣ್ಣ ಮಕ್ಕಳು. ಬೆಟ್ಟದಪುರ ಗ್ರಾಮದ ಬಸವೇಶ್ವರ ಕಾಲೋನಿಯ ಈ ಫೈನಾನ್ಸರು ಎಲ್ಲ ಸಂಘದಲ್ಲೂ ಸಾಲ ಕೊಟ್ಟು ಈ ವ್ಯಕ್ತಿ ಸಾವಿಗೆ ಆ ಫೈನಾನ್ಸರೇ ಕಾರಣ ಆಗವ್ರೆ. ಈ ಫೈನಾನ್ಸರು 17 ಸಂಘದಲ್ಲಿ ಸಾಲ ಕೊಟ್ಟವ್ರೆ. ಅವ್ರಿಗೇನು ತಲೆಯಲ್ಲಿ ಸಾಮಾನದ ಅವ್ರಿಗೆ 17 ಸಂಘದಲ್ಲಿ ಸಿಬಿಲ್ ಸ್ಕೋರ್ ಬರಬೇಕು. ನವಚೇತನ, ಮುತ್ತೂಟು, BSS, ಸೂರ್ಯ, ಸ್ಪಂದನ, ಭರತ್, ದ್ವಾರ, ಧರ್ಮ, ಗ್ರಾಮೀಣ, ಧರ್ಮಸ್ಥಳ, ಸಂಘಸ್ಥ, BSS, ಧರ್ಮಸ್ಥಳ, ಗ್ರಾಮೀಣ, ಭರತ್, ಪಿನ್ಕೋರ್, ಹೋಮ್ ಲೋನ್. ಈ ಲೋಪರ್ ಸೂಳೆ ಮಕ್ಕಳು ಇಷ್ಟೊಂದು 17 ಜನ ಸಾಲ ಕೊಟ್ಟವ್ರಲ್ಲ, ಸಿಬಿಲ್ ಸ್ಕ್ವೇರ್ ಬರ್ದೇನೆ ಯಾವ ತರ ಲೋನ್ ಕೊಟ್ಟು ಈ ಮನೆ ಕುಟುಂಬನ ಈ ಮರಣಕ್ಕೆ ಕಾರಣ ಆಗೋಲ್ಲ. ಸರ್ಕಾರ ಏನ್ ನೀವು ಕಣ್ಮುಚ್ಕೊಂಡು ಇದ್ದೀರಾ? ಸರ್ಕಾರ ನಡೆಸ್ತಾ ಇರೋರು ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನ್ ಕಣ್ಮುಚ್ಕೊಂಡಿದ್ದೀರಪ್ಪ? ಸರ್ಕಾರ ನಡೆಸ್ತಾ ಇದ್ದೀರಲ್ಲ, ಇವತ್ತು ನೀವು ಸರ್ಕಾರದಿಂದ ಕೂಡಲೇ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರನ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನೀವು ಸರ್ಕಾರದಿಂದ ಪರಿಹಾರ ಕೊಡಲಿಲ್ಲ ಅಂದ್ರೆ ಮುಂದೆ ಇವತ್ತು ತಾಲೂಕಲ್ಲಿ ಹೋರಾಟ ನಡೆಸಬೇಕಾಯ್ತದೆ. ಈ ತಾಲೂಕಲ್ಲಿ ಇದೇ ತರ ನಡೀತಾ ಇದ್ರೆ ಸುಮಾರು ಜನ ಸಾವಿಗೆ ಕಾರಣ ಆಯ್ತಾ ಇದ್ರೆ ಆ ಸಾವಿಗೆ ಕಾರಣ ನೀವು ಸರ್ಕಾರ ಹೊಣೆಗಾರರಾಗಿರ್ತೀರಿ. ನಿಮ್ಗೆ ಎಚ್ಚರಿಕೆ ಸೂಚಿಸ್ತಾ ಇದ್ದೀನಿ. ಈ ಸಂದೇಶದ ಮೂಲಕ ಆ ಪರಿಹಾರವ ಕೂಡಲೇ ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ.